ಗುಡ್ ಮಾರ್ನಿಂಗ್ ಡೈಸ್, ವೆಲ್ಕಮ್ ಟು ಅವರ್ ಚಾನಲ್. ಹೇಗಿದ್ದೀರಾ? ನಾನಂತೂ ನಿದ್ದೆ ಮಾಡ್ತಾಯಿದ್ದೀನಿ. ಎದ್ದೇಳೋಕ್ಕೆ ಆಗ್ತಾ ಇರಲಿಲ್ಲ, ಬಟ್ ಸಮ್ಹೌ ಪುಷ್ ಮಾಡಿ ಎದ್ದೇಳಿದೆ. 2 ಮಿನಿಟ್ಸ್ ಲೇಟ್ ಆಯಿತು ಹೇಳೋಕ್ಕೆ. 5:02 ಆಯಿತು. ಈಗ ಬ್ರಷ್ ಮಾಡ್ಕೋತಾ ಇದ್ದೀನಿ. ಅಸಿಸ್ಟೆಂಟ್ ಆಗಿ ಇವತ್ತು 3ನೇ ದಿನ ಸೇಮ್ ವೀಕ್ ತೋರಿಸ್ತಾ ಇದ್ದೀನಿ. ಆ್ಯಂಡ್ ಟೈಮ್ ಆಗಿದೆ 5 ಗಂಟೆ. ಲೆಟ್ಸ್ ಬಿಗಿನ್ ದ ಚಾಲೆಂಜ್. ಇವತ್ತು ತುಂಬ ನಿದ್ದೆ ಬರ್ತಾಯಿತ್ತು. ಹೆಂಗೋ ಎದ್ದಾಗ ಪ್ರಾಣಾಯಾಮ ಮೆಡಿಟೇಷನ್ ಆಯಿತು. ಇವಾಗ ಟಾಸ್ಕ್ 2 ಕಂಪ್ಲೀಟ್ ಆಯಿತು. ಈಗ ನೆಕ್ಸ್ಟು ಟಾಸ್ಕ್ 3 ವರ್ಕೌಟ್ ಮಾಡ್ತಾಯಿದ್ದೀನಿ. ಅದು ಡ್ಯಾನ್ಸು. ನಾನು ಯಾವಾಗಲೂ ಹೇಳುವಂಗೆ ಡ್ಯಾನ್ಸ್ ವಿತ್ ದೀಪ್ತಿ ವರ್ಕೌಟ್ ನಾನು ಫಾಲೋ ಮಾಡ್ತೀನಿ. ಸೊ ನೀವೇನಾದರೂ ವರ್ಕೌಟ್ ಸ್ಟಾರ್ಟ್ ಮಾಡಬೇಕು ಅಂತ ಹೇಳಿದರೆ ಐ ಹೈಲಿ ರೆಕಮೆಂಡ್ ಅವ್ರ ವೀಡಿಯೋಸ್ನ, ಬಿಗಿನರ್ ವರ್ಷನ್ ವೀಡಿಯೋಸ್ನ ಸ್ಟಾರ್ಟ್ ಮಾಡಿ. ನಿಮಗೆ ಡ್ಯಾನ್ಸ್ ವರ್ಕೌಟ್ ಮಾಡ್ತಿದ್ದೀನಿ ಅಂತಲೇ ಅನಿಸಲ್ಲ, ಬಟ್ ಎಷ್ಟು ಎಫೆಕ್ಟಿವ್ ಆಗಿರುತ್ತೆ. ಆ್ಯಂಡ್ ಮಾಡ್ತಾ ಮಾಡ್ತಾ ನೀವು ಅಡಿಕ್ಟ್ ಆಗಿಬಿಡ್ತೀರ, ಅದಕ್ಕೆ ಆ ಲೆವೆಲ್ ಹೋಗಿಬಿಡ್ತೀರ ನೀವು. ಸೊ ಟ್ರೈ ಇಟ್ ಒನ್ಸ್. ವರ್ಕೌಟ್ ಇವತ್ತಿನ ಸ್ವಲ್ಪ ಹಾರ್ಡಿತ್ತು ನೋಡಿ. ಸ್ನಾನ ಮಾಡಬೇಡ ಅಂತ ಹೇಳ್ತಾರೆ ದಿನಾ. ಇದ್ದಿದ್ದೆ ಎದುರು ಪುಕ್ಲ. ನಾನು ಸ್ನಾನಕ್ಕೆ ಹೋದರೆ ಹೆದರಿಕೆ ಆಗುತ್ತಲ್ವಾ, ಬಟ್ ಹ್ಯಾವ್ ಟು ಗೋ. ಐಲ್ ಬಿ ಲೈಕ್ ದಿಸ್, ಐಲ್ ಬಿ ಬ್ಯಾಕ್ ಲೈಕ್ ದಿಸ್. ಅಮ್ಮ ಸ್ನಾನ ಮಾಡಿದ್ಲು, ಪೂಜೆ ಮಾಡ್ತಾ ಇದ್ದಲ್ಲ ಅವಳು. ಇವಾಗ ನಾನು ಅಮ್ಮ ನನಗೆ ನೋಡ್ತಾ ನಾನು ಹುಚ್ಚಿ ಹೋಯ್ಕೊಂಡಿದ್ದೆ ಈ ಪ್ಯಾಂಟಲ್ಲಿ. ಅದಕ್ಕೆ ನಂಗೆ ಸ್ನಾನ ಮಾಡಿಸ್ತಾಳೆ. ಎಡಿಟ್ ಮಾಡಬೇಕಾದ್ರೆ ನನ್ನ ಮಗ ಪಕ್ಕದಲ್ಲೇ ಇದ್ದ. ಅವ್ನು ವಾಯ್ಸ್ ಓವರ್ ಕೊಡ್ತೀನಿ ಅಂತ ಹೇಳ್ದ, ಅದಕ್ಕೆ ಅವ್ನು ಕೊಟ್ಟ. ನಿನ್ನೆ ಈ ಕಡಲೆಕಾಳನ್ನ ನೆನೆಹಾಕಿಟ್ಟಿದ್ದೆ. ಸೊ ಪ್ರೋಟೀನ್ ರಿಕ್ವೈರ್ಮೆಂಟ್ ಪೂರೈಸಲಿಕ್ಕೆ ಇವತ್ತಿಂದು. ಆಮೇಲೆ ಇದು ಆ್ಯಸ್ ಯೂಶ್ವಲ್ ಆಲ್ಮಂಡ್ ಮತ್ತು ರೇಸಿನ್ಸು. ಈ ಸತಿ ರೇಸಿನ್ಸ್ ತುಂಬ ಚಿಕ್ಕದಾಗಿರೋ ತೊಗೊಂಡು ಬಂದಿದ್ದೀವಿ. ಸುಲ್ತಾನಸ್ ಅಂತ ಹೇಳ್ತಾರೆ ಇಲ್ಲಿ. ಅಲ್ಲಿ ನೋಡಿ, ಅವನು ಮೂವಿ ನೋಡಿದ್ದಾನೆ. ಯಾವುದದು? ಕುರುಕ್ಷೇತ್ರ. ಅದೇ ಆ ಥರದಲ್ಲಿದ್ದಾನೆ ಈಗ. ಅವನು ಅದೇ ಭ್ರಮೆಯಲ್ಲಿದ್ದಾನೆ. ದಟ್ ಈಸ್ ಫೈಟಿಂಗ್ ವಿತ್ ದುರ್ಯೋಧನ ಅಂತ. ಸೊ ಐ ಯು ವಾಟ್ ನಾವ್? ಲೈಕ್ ವಾಟ್ ಆರ್ ಯು ನಾವ್? ಭೀಮಾ ಮತ್ತು ದುರ್ಯೋಧನ. ಯಾ ಬೋತ್? ಅಚ್ಚಾ, ಯಾ ಆಫ್ ಕೋರ್ಸ್. ಲೈಕ್ ದೇರ್ ಇಸ್ ನೋ ಅದರ್ ಪರ್ಸನ್. ಸಮಟೈಮ್ಸ್ ಯು ಬಿಹೇವ್ ಆಸ್ ಅರ್ಜುನ. Now you become Bhima. ಸೊ ಈ ಕಡಲೆಕಾಳನ್ನು ನಾನು ರಾತ್ರಿನೇ ನೆನೆ ಹಾಕಿಟ್ಟಿದ್ದೆ. ಈಗ ಅದನ್ನು ಮತ್ತೆ ತೊಳಿತಾ ಇದ್ದೀನಿ. ನಾನು ನೆನೆ ಹಾಕಿದ್ದ ನೀರನ್ನ ಬಿಸಾಡಿ 1-2 ಸತಿ ತೊಳಿತಾ ಇದ್ದೀನಿ. ನೀವು ಅಬ್ಸರ್ವ್ ಮಾಡಿದರೆ ಅದು ಬಬಲ್ ಇರುತ್ತಲ್ವ, ಸೊ ಅದನ್ನು ಬಿಸಾಡಿಬಿಡಬೇಕು. ಆವಾಗ ಗ್ಯಾಸಿ ಆಗೋದಿಲ್ಲ ನಾವು ಕುದಿಸಿದಾಗ. ಆಮೇಲೆ ಕುಕ್ಕರಲ್ಲಿ ಕುದಿಸ್ತಾ ಇಲ್ಲ. ಕುಕ್ಕರ್ ಇದೆ ನನ್ನ ಹತ್ರ. ಇನ್ಫ್ಯಾಕ್ಟ್ ಸ್ಟೀಲ್ದು ನಾನು ಕೊಂಡ್ಕೊಂಡಿದ್ದೆ, ಅಲ್ಯೂಮಿನಿಯಮ್ದು ಹೆಲ್ದಿ ಅಲ್ಲ ಅಂತ ಹೇಳ್ತಾರಂತ. ಬಟ್ ಈಗ ಕುಕ್ಕರಲ್ಲಿ ಈ ಥರ ಎಲ್ಲ ಕಾಳುಗಳನ್ನು ಬೆಳೆಸಿದ್ರೆ ಅದರಲ್ಲಿರೋ ನ್ಯೂಟ್ರಿಯೆಂಟ್ಸ್ ಎಲ್ಲ ಹೋಗುತ್ತೆ ಅಂತ ಹೇಳ್ತಾರೆ. ಸೊ ಅದನ್ನೇ ಕೇಳಿ ಇವಾಗ ನಾನು ಬರೀ ಪಾತ್ರೆಯಲ್ಲೇ ಡೈರೆಕ್ಟಾಗಿ ಕುದಿಸ್ತಾ ಇದ್ದೀನಿ. ಆಮೇಲೆ ಈಗ ನಾನು ಕಡಲ್ ಕರಿ ಅಂಥೇಳಿ ಒಂದು ಕೇರಳ ರೆಸಿಪಿ ಸಖತ್ತಾಗಿರುತ್ತೆ. ನಂಗೆ ತುಂಬಾ ಇಷ್ಟ ಇದು ಹೆಬ್ಬಾಸ್ ಕಿಚನ್ ಚಾನಲಲ್ಲಿ ನಾನು ಈ ರೆಸಿಪಿ ನೋಡಿದ್ದು. ನೀವು ಚೆಕ್ ಮಾಡಿ, ಟ್ರೈ ಕೂಡ ಮಾಡಿ. ಐ ಆಮ್ ಶೋರ್ ಯು ಲೈಕ್ ಇಟ್. ಸೊ ಈ ಪಲ್ಯ ಮಧ್ಯಾಹ್ನಕ್ಕಾದರೆ ಇನ್ನು ಬೆಳಗ್ಗೆಗೆ ಪಡ್ಡು ಮಾಡಬೇಕಂತ ಇದ್ದೀನಿ. ನಿನ್ನೆದು ಅಕ್ಕಿ ಹಿಟ್ಟೆ ಉಳಿದಿತ್ತು, ಅದಕ್ಕೆ ಈರುಳ್ಳಿ ಎಲ್ಲ ಬೇಕಲ್ಲ, ಅದಕ್ಕೆ ಮತ್ತು ಈ ಪಲ್ಯ ಮಾಡೋಕ್ಕೆ ಎಲ್ಲ ತರಕಾರಿಗಳು ಒಂದು ಸತಿ ಎತ್ತಿಟ್ಕೋತಾ ಇದ್ದೀನಿ.
ನಾನು ಬೆಳಗ್ಗೆ 5 ಗಂಟೆಗೆ ಹೇಳ್ತಾ ಇರೋ ದಿನದಿಂದ ಈ ಅಡುಗೆ 9 ಗಂಟೆಗೆಲ್ಲ ಮುಗ್ದೋಗ್ಬಿಡುತ್ತೆ. ಆ್ಯಕ್ಚುಲಿ ಇಟ್ ಈಸ್ ಮೇಕಿಂಗ್ ಮೀ ಲೆಸ್ ಸ್ಟ್ರೆಸ್ಡ್. ಸೊ ಹೇಳ್ತಾರಲ್ವ, ಬೇಗ ಎದ್ದರೆ ನಾವು ಎಷ್ಟೊಂದು ಜನಕ್ಕಿಂತ ಮುಂದೆ ಇರ್ತೀವಿ ಅಂತ ಹೇಳಿ. ಸೊ ನಾನು ಎಷ್ಟೊಂದು ಜನಕ್ಕಿಂತ ಮುಂದೆ ಇದ್ದೀನೋ ಎಲ್ಲ ಗೊತ್ತಿಲ್ಲ, ನನಗಂತೂ ಒಳ್ಳೆ ಹೆಲ್ಪ್ ಆಗ್ತಾಯಿದೆ ಇದು. 9 o'clock ಎಲ್ಲ ಅಡುಗೆ ಕೆಲಸ ಮುಗ್ದೋಗ್ಬಿಡುತ್ತೆ. ನಾನು ಆಮೇಲೆ ಉಳಿದ ಕೆಲಸಗಳನ್ನು ಈಸಿಯಾಗಿ ಮಾಡ್ಕೊಳ್ಬೋದು. ಅವಿಕ್ತನ ಜೊತೆನೂ ಟೈಮ್ ಕಳಿಬೋದು. ನೋಡಿ, ಇನ್ನೂ ಫರ್ಮೆಂಟ್ ಆಗಿದೆ. ಇವತ್ತು ಚಾಲೆಂಜ್ನ 5ನೇ ದಿನ. ನೋಡ್ತಾ 5 ದಿನಗಳು ಮುಗೀತು. ಇನ್ನು 55 ದಿನ ಮಾತ್ರ ಬಾಕಿ ಇದೆ ಚಾಲೆಂಜಸಲ್ಲಿ. ಸೊ ನೀವು ಈ ವ್ಲಾಗ್ನ ನೋಡ್ತಾ ಇದ್ದರೆ ಹೇಗೆ ಅನ್ನಿಸ್ತಿದೆ? ಇಷ್ಟ ಆಗ್ತಾ ಇದೆಯಾ? ನಿಮಗೆ ಯಾವುದೋ ಒಂದು ರೀತಿಲಿ ಮೋಟಿವೇಟ್ ಆಗಿದ್ದರೆ, ಇನ್ಸ್ಪೈರ್ ಆಗಿದ್ದರೆ, ನಿಮಗೂ ಫಿಟ್ನೆಸ್ ಜರ್ನಿ ಸ್ಟಾರ್ಟ್ ಮಾಡಬೇಕು ಅಂತ ಅನಿಸಿದರೆ ನನ್ನ ವೀಡಿಯೋಸ್ನ ನೋಡಿ ದಯವಿಟ್ಟು ವೀಡಿಯೋನ ಲೈಕ್ ಮಾಡಿ. ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಸೊ ದ್ಯಾಟ್ ನಾನು ಇನ್ನು ಉಳಿದ 55 ಡೇಸ್ ವೀಡಿಯೋಸ್ ಎವ್ರಿ ಡೇ ಹಾಕ್ತೀನಿ. ನಿಮಗೂ ನೋಟಿಫಿಕೇಷನ್ ಬರುತ್ತೆ, ನೋಡ್ತಾ ಇರಬಹುದು. ಗಡಲ್ ಕರಿ ಮಾಡಲಿಕ್ಕೆ ಇಷ್ಟೆಲ್ಲ ಹೆಚ್ಚಿಟ್ಕೊಂಡಿದ್ದೀನಿ. ಇದೆಲ್ಲ ಮಿಕ್ಸಿಗೆ ಹಾಕುವಂಥದ್ದು. ಇದು ಕರಿ ಮಾಡುವಾಗ ಇದು ಐನೋ ಈ ಚಾಪಿಂಗ್ ಬೋರ್ಡ್ ಹಾರಿಬಲ್ ಆಗಿ ಕಾಣಿಸ್ತದೆ, ಬ್ಲ್ಯಾಕ್ ಕಲರ್ ಎಲ್ಲ. ಇಟ್ಸ್ ಆ್ಯಕ್ಚುಲಿ ವೆರಿ ಓಲ್ಡ್ ಒನ್. ಹ್ಯಾವ್ ಟು ಬೈ ಎ ನ್ಯೂ ಒನ್. ಅವಿಕ್ತನಿಗೆ ಡ್ರೈ ಫ್ರೂಟ್ಸ್ ಕೊಟ್ಟು ಇವಾಗ ಪಡ್ಡು ಕೊಟ್ಟಿದ್ದೀನಿ. ಅವನಿಗೆ ಡೈರೆಕ್ಟಾಗಿ ಬೌಲೇ ಕೊಟ್ಬಿಟ್ಟಿದ್ದೀನಿ. ಈಗ ನನ್ನ ಅಡುಗೆ ಎಲ್ಲ ಮುಗೀತು. ಕಡಲ್ ಕರಿನೂ ಎಲ್ಲ ಮಿಕ್ಸಿಗೆಲ್ಲ ಹಾಕಿಬಿಟ್ಟು ಅದರ ಒಗ್ಗರಣೆ ಕೊಟ್ಟು ಎಲ್ಲನೂ ಆಯ್ತು. ಕುದೀತಾ ಇದೆ. 10 minutes ಕುದಿದಕ್ಕೆ ಬಿಟ್ಟಿದ್ದೀನಿ. ಆ್ಯಂಡ್ ಇವಾಗ ಅಡುಗೆ ಮಾಡಿದ ಪಾತ್ರೆ ಎಲ್ಲ ತೊಳೆದಿಡ್ತಾ ಇದ್ದೀನಿ. ವೀಡಿಯೋನ ಟೈಮ್ ಲ್ಯಾಪ್ಸಲ್ಲಿ ಶೂಟ್ ಮಾಡ್ತಿರೋದ್ರಿಂದ ಈಗ ನೋಡುವಾಗ ಖುಷಿ ಆಗುತ್ತೆ, ಈಗ ಕ್ಲೀನಾಗಿ ಫಟಾಫಟಾಗಿ ಕೆಲಸ ಆಗಿಬಿಡುತ್ತಲ್ಲ ಅಂತ ಹೇಳಿ. ನೋಡಿ, ಈಗ ಕಿಚನ್ ಸ್ವಲ್ಪ ನೋಡೋ ಥರ ಇದೆ. ಆ್ಯಂಡ್ ಅಡುಗೆನೂ ಕಂಪ್ಲೀಟ್ ಆಯಿತು. ಇದು ಕಡಲ್ ಕರಿ. ಆಮೇಲೆ ಇದು ಪಡ್ಡು ರೆಡಿ. ಈಗ ಬ್ರೇಕ್ಫಾಸ್ಟ್ ಮಾಡೋ ಸಮಯ. ಆ್ಯಂಡ್ ಇದು ಕರಿಬೇವಿನ ಸೊಪ್ಪು ತೊಳೆದಿಟ್ಟಿದ್ದೀನಿ. ಸೊ ದ್ಯಾಟ್ ಪ್ರತಿ ಸತಿ ಅಡುಗೆ ಹಾಕುವಾಗ ತೊಳಿಬೇಕು ಅಂತ ಏನಿರಲ್ಲ, ತೊಳೆದಿಟ್ಬಿಟ್ರೆ ಆಯಿತು ಗ್ಲಾಸಲ್ಲಿ. ಈಗ ಟೈಮ್ ಆಗಿದೆ 9 ನಾನು ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಮುಗಿಸೋ ಟೈಮು. ಆ್ಯಂಡ್ ದಿಸ್ ಇಸ್ ಮೈ ಬ್ರೇಕ್ಫಾಸ್ಟ್. ಪಡ್ಡು ಇದು ಚಟ್ನಿ ನಿನ್ನೆದೆ, ಯಾಕೋ ಅದು ಖಾಲಿ ಆಗಲಿಲ್ಲ. ಆಮೇಲೆ ಇದು ಡ್ರೈ ಫ್ರೂಟ್ಸ್, ಯೂಶ್ವಲ್ ಡ್ರೈ ಫ್ರೂಟ್ಸ್ ನೋಡಿದ್ರೆ ಎಲ್ಲ ಅಮ್ಮ ರೈಸಿನ್ಸು. ಹಾಂ ಹೇಳಿ. ಫ್ಲಾಕ್ಸ್ ಸೀಡ್ಸ್ ಮತ್ತು ಆಲ್ಮಂಡ್ಸ್. ಏನು ಹೇಳ್ಬೇಕು ನಿಮಗೆ? ಅಮ್ಮ ಮೆಸ್ಸಿ ಮಾಡಿಬಿಟ್ಟು ಬೌಲು ನೀರನ್ನ ಈ ಫ್ಲಾಕ್ಸ್ ಸೀಡ್ಸ್ ಹಾಕಿ. ಇಟ್ಸ್ ಓಕೆ, ಎನಿವೇ ಇಟ್ಸ್ ಗೋಯಿಂಗ್ ಟು ಬಿ ಮೆಸ್ಸಿ ಇನ್ ಮೈ ಟಮ್ಮಿ, ಇಸ್ಂಟ್ ಇಟ್? ನೋಡಿ, ನೆಮ್ಮದಿಯಿಂದ ಊಟ ಮಾಡ್ಕೋಬಿಡ್ತಾಯಿಲ್ಲ ನನ್ನ ಮಗ. ಕೆಲಸ ಮಾಡೋಕ್ಕೂ ಹತ್ತೋದು, ಹಗ್ ಮಾಡೋದು, ಅದು ತೊಗೊಂಡು ಹೊಡಿಯೋದು, ಮಾತಾಡ್ಸೋದು, ಕ್ವಶನ್ಸ್ ಕೇಳೋದು. ಯಪ್ಪ, ನೆವರ್ ಎಂಡಿಂಗ್. ಇದು ಚೆನ್ನಾಗಿ ಕುದಿಸಿಟ್ಟಿದ್ನಲ್ಲ ಅದೇ ನೀರು. ಸೊ ನೀರು ಕಾಯ್ದಂಗೆಲ್ಲ ಅವಾಗ ಒಂದು ಸುತ್ತ ತೊಗೊಂಡ್ಬಿಡ್ತೀನಿ. ಸೊ ದಟ್ ನೀರು ರಿಕ್ವೈರ್ಮೆಂಟು ಮುಗಿಯುತ್ತೆ ಆ್ಯಂಡ್ ಪ್ರೋಟೀನ್ದು ಸ್ವಲ್ಪ ಬಂದಿರುತ್ತೆ ಅದರ ಅಂಶ. ಒಂದು ಸಿಪ್ಪಲ್ಲ ಚೆನ್ನಾಗಿತ್ತು ಟೇಸ್ಟು. ಸೊ ಇಡೀ ಗ್ಲಾಸೇ ಮುಗಿಸ್ಬಿಟ್ಟೆ. ಹಿಂಗೆ ಮಾಡ್ತಾನೆ ನೋಡಿ ಇವನು. ಕರ್ಕೊಂಡು ಹೋಗ್ಬಿಡಿ ಇವನ್ನ. ಈಸಿ ಆಗುತ್ತೆ ನನಗೆ ಚಾಲೆಂಜ್ ಕಂಪ್ಲೀಟ್ ಮಾಡೋಕ್ಕೆ. ಹೇಳಿ, ಕಮೆಂಟ್ ಮಾಡಿ ಯಾರು ಕರ್ಕೊಂಡು ಹೋಗ್ತೀರಾ ಇವನ್ನ. ವೆನ್ಸ್ಡೇ ಬ್ಲ್ಯಾಂಕೆಟ್ ಎಲ್ಲ ಎತ್ತಿಟ್ಟಿದ್ನಲ್ವ, ಅದನ್ನು ಒಗ್ದು ಹಾಕಿದೆ ವಾಷಿಂಗ್ ಮೆಷಿನಲ್ಲಿ. ಅದನ್ನು ಡ್ರೈಯಿಂಗ್ ಹಾಕ್ಬಿಟ್ಟು ಈಗ ನಾನು ಕೆಲಸ ಮಾಡ್ತಾಯಿದ್ದೀನಿ. ಹಾಗೆ ಅವಿಕ್ತು ತಾನೇ ಏನೋ ಬರೆಯೋಕ್ಕೆ ಸ್ಟಾರ್ಟ್ ಮಾಡ್ದ. ಸೊ ಐ ಜಸ್ಟ್ ಲೆಟ್ ಹಿಮ್ ರೈಟ್ ದ ಲೆಟರ್ಸ್. ಹಾಗೆ ಇನ್ನೊಂದು ಟಾಸ್ಕು ಮುಗೀತು. ನನ್ನ ಸ್ಕಿಲ್ ಅಪ್ಗ್ರೇಡ್ ಮಾಡೋದು ಕೋರ್ಸ್ ಕೂಡ ನಾನು ಸ್ವಲ್ಪ ಮಾಡಿದೆ. ಆಮೇಲೆ ಕೂತ್ಕೊಂಡ್ಬಿಟ್ಟು ಅವಿಕ್ತನಿಗೆ ಹೋಮ್ವರ್ಕ್ ಮಾಡ್ತಾ ಇದ್ನಲ್ಲ, ಅದೇ ಕಂಟಿನ್ಯೂ ಮಾಡ್ದೆ. ಇನ್ನೊಂದು ಬುಕ್ಕಲ್ಲಿ ಎಲ್ಲ ಕನ್ನಡ ಲೆಟರ್ಸ್ ಕಲಿತಾ ಇದ್ದಾನೆ ಇವಾಗ.
ಇನ್ನು ನೆಕ್ಸ್ಟ್ ಟಾಸ್ಕ್ ಕೂಡ ಕಂಪ್ಲೀಟ್ ಮಾಡಿಬಿಡೋಣ ಅಂಥೇಳಿ ಬುಕ್ ಓದ್ತಾ ಇದ್ದೀನಿ. ಸೆಲ್ಫ್ ಹೆಲ್ಪ್ ಬುಕ್ 5 pages. ಆ್ಯಕ್ಚುಲಿ 5 pages ಎಲ್ಲ ಜಾಸ್ತಿನೇ ಓದ್ತಾ ಇದ್ದೀನಿ ನಾನು ಎವ್ರಿ ಡೇ. ಆ್ಯಂಡ್ ಆಫ್ಕೋರ್ಸ್ ನನ್ನ ಮಗ ಲ್ಯಾಪ್ಟಾಪಲ್ಲಿ ಯೂಟ್ಯೂಬ್ ವೀಡಿಯೋಸ್ ನೋಡ್ತಾ ಇದ್ದಾನೆ, ಬ್ಲಿಪ್ಪಿ ವೀಡಿಯೋಸ್. ಇಲ್ಲಾಂದರೆ ಅವ್ನು ನನಗೆ ಓದ್ಲಿಕ್ಕೆ ಬಿಡೋದೇ ಇಲ್ಲ. ಆ್ಯಂಡ್ ಆಫ್ಕೋರ್ಸ್ ಅವ್ನಿಗೊಂದು ಚೂರು ಎಂಟರ್ಟೈನ್ಮೆಂಟ್ ಇರಲಿ ಅಂತ. ಮಧ್ಯಾಹ್ನ ಟೈಮ್ ಆಗಿದೆ 2 o'clock ಆ್ಯಂಡ್ ಲಂಚ್ ರೆಡಿಯಾಗಿದೆ. ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿ ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ. 1 bowl ಆಫ್ ರೈಸ್, ಬೆಳಗ್ಗೆ ಏನು ಕಡಲೆಕಾಯಿ ಮಾಡಿದೆ ಅದು, ಚೆನ್ನಾದು, ಕ್ಯಾರೆಟ್ ಆ್ಯಂಡ್ ಮ್ಯಾಂಗೋ. ಸೊ ಇದು ಫೈಬರ್ಗೆ, ಇದು ಡೆಸರ್ಟು, ಅಫ್ಕೋರ್ಸ್ ಇದು ಕೂಡ ಫೈಬರ್ ಇರುತ್ತೆ. Carbohydrates, energy. This is color and this is color, this is color and this is color. Yeah, and this is for protein. ವೆಲ್ಕಮ್ ಟು ಮೈ ಚಾನಲ್. ಹಾಯ್, ಹೇಗಿದ್ದೀರಾ? ಎಲ್ಲ ಪಾರ್ಟಿ ಚೆನ್ನಾಗಿ ನಡೀತಾ ಇದೆಯಾ? ಅವ ಬ್ಲಾಗಲ್ಲಿ ಹೇಳಿದ್ದಲ್ಲ ಏನೇ ಪ್ಲ್ಯಾನ್ ಇದೆ ಅಂತ. ಸೊ ಹಾಗೆಲ್ಲ ಹೇರ್ ಕಟ್ ಮಾಡ್ಕೊಂಡೆ. ಹಾಗೆ ಅವಾಗಲೇ ಕೂದಲು ಬೆಳೀತಾ ಇದೆ. ಹಂಗೆ ಕ್ಯಾರೆಟ್ ತಿಂತಾ ಇದ್ದೀನಿ ಗುಡ್ ಬಾಯ್ ಥರ. ಇಲ್ಲಿ ನೋಡಿ, ನಮ್ಮಮ್ಮ ಏನು ಮಾಡ್ತಾ ಇದ್ದಾರೆ ಅಂತ. ಇಲ್ಲಿ ಏನೋ ಫ್ರಿಜ್ನಲ್ಲಿ ಇಡ್ತಾ ಇದ್ದಾರೆ, ಗೊತ್ತಿಲ್ಲ. ನಂದು ಅನದರ್ ಟಾಸ್ಕ್ ಕಂಪ್ಲೀಟ್ ಮಾಡೋದು. ಗ್ರೀನ್ ಟೀ ಕುಡಿತಾ ಇದ್ದೀನಿ ಈಗ ಟೈಮ್ ಆಗಿದೆ 4, ಆಲ್ಮೋಸ್ಟ್ 4. ನೋಡಿ ಆ ಕ್ಲಿಪ್ಪಿಂಗ್ ನೋಡಿದ್ರಲ್ಲ, ಒಂದು ಲಾಗ್ ಮಾಡಿದ್ದೇನೆ 2 ಕ್ಲಿಪ್ಪಿಂಗ್ಸ್ನು. ನಾನು ನೋಡೇ ಇಲ್ಲ ಅದನ್ನು, ಅಂದರೆ ನೋಟಿಸ್ ಮಾಡಿದ್ದೆ ಬಟ್ ಮರ್ತೋಗಿದೆ ನನಗೆ. ಅದು ಆ್ಯಡಾಗಿ ಹೋಗ್ಬಿಟ್ಟಿದೆ ಎಡಿಟ್ ಮಾಡುವಾಗ, ಅದು ಇರಲಿ ಅಂತ ಹಾಕಿದ್ದೀನಿ. ಆ್ಯಂಡ್ ಈಗ ನಾವು ಡಾಕ್ಟರ್ ಬ್ರೋದು ವಿಡಿಯೋ ನೋಡ್ತಾ ಇದ್ದೀವಿ. ಸೊ ಇದೇ ಇವತ್ತಿನ ಆ್ಯಕ್ಟಿವಿಟಿ. ಅವನ ಜೊತೆ ಕುತ್ಕೊಂಡು ಮೂವಿ ನೋಡೋದು ಒಂದು ಆ್ಯಕ್ಟಿವಿಟಿ. ದ್ಯಾಟ್ ಈಸ್ ಆಲ್ಸೋ ವೇ ಆಫ್ ಸ್ಪೆಂಡಿಂಗ್ ಟೈಮ್ ವಿತ್ ಮೈ ಸನ್, ರೈಟ್? ಸೊ ಇನ್ನೊಂದು ಟಾಸ್ಕ್ ಮುಗೀತು. ನೋಡಿ 5 ಗಂಟೆ ಆಯ್ತು ಈಗ ಅಲ್ಲಿ. ಆ್ಯಂಡ್ ನನ್ನ ಡಿನ್ನರ್ ಈಸ್ ರೆಡಿ ಹಿಯರ್. ಸೇಮ್ ರೈಸ್ ಮತ್ತು ಅದನ್ನೇ ತಿಂತಾಯಿದ್ದೀನಿ, ಚೋಲೆ. ಸೊ ಅಲ್ಲಿಗೆ ನಂದು ನೆಕ್ಸ್ಟ್ ಟಾಸ್ಕು ಕಂಪ್ಲೀಟ್ ಆಗುತ್ತೆ, ಅಂದರೆ ಇಂಟರ್ಮಿಡಿಯೇಟ್ ಫಾಸ್ಟಿಂಗ್ ಕಂಪ್ಲೀಟ್. ಡಾಕ್ಟರ್ ಬಿ ವೀಡಿಯೋಸ್ ನೋಡ್ತಾ ಒಂದು ಮೂವಿ ರೆಕಮೆಂಡ್ ಆಯಿತು, ಅದನ್ನು ನೋಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ ಈಗ. 0 ಅಂತ ಹೇಳಿ, ಯಪ್ಪ ನೋಡಿ ಅಳು ಬಂದುಬಿಡ್ತು. You must watch this movie. Very nice, emotional movie. ಇದೇ ಫಸ್ಟ್ ಟೈಮ್ ಅನಿಸುತ್ತೆ ನನ್ನ ವ್ಲಾಗಲ್ಲಿ ನಾನು ಅಳೋದನ್ನು ಹಾಕಿರೋದು. ಎನಿವೆ ಅದು ಮೂವಿ ನಿಜವಾಗ್ಲೂ ಅಷ್ಟು ಎಮೋಷ್ನಲ್ ಆಗಿತ್ತು. ಬಟ್ ಹ್ಯಾಪಿ ನ್ಯೂಸ್ ಈಸ್ ಎಂಡಿಂಗ್ ಬಂದುಬಿಟ್ಟು ಚೆನ್ನಾಗಿದೆ. ಸೊ ಮೂವಿ ನೋಡಿದ್ದಕ್ಕೂ ಸಾರ್ಥಕ ಆಯಿತು ಅಂತ ಅನಿಸ್ತಿದೆ. ಈಗ ಆ್ಯಸ್ ಯೂಶುವಲ್ ಮನೆಯೆಲ್ಲ ಕ್ಲೀನ್ ಮಾಡಿಬಿಟ್ಟು ಇನ್ನೊಂದು ಟಾಸ್ಕ್ ಬಾಕಿ ಇದೆ ಅಲ್ವಾ, ಅದು ಅವೇಕಿನ ಸ್ಟೋರಿ ಹೇಳೋದು. ಸೊ ಎಲ್ಲ ಫ್ರೆಶ್ ಅಪ್ ಆಗಿ ಬ್ರಷ್ ಎಲ್ಲ ಮಾಡಿ ಬುರ್ದವ್ನಿಗೆ ಊಟ ಮಾಡಿಸಿ ಈಗ ಸ್ಟೋರಿ ಹೇಳ್ತಾ ಇದ್ದೀನಿ. ಅಲ್ಲಿಗೆ ಟಾಸ್ಕ್ 12 ಅಂದರೆ ಲಾಸ್ಟ್ ಟಾಸ್ಕ್ ಆಫ್ ದ ಡೇ ಕಂಪ್ಲೀಟ್ ಆಯಿತು. ಆ್ಯಂಡ್ ಇವತ್ತು ಡೇ 5 ಕೂಡ ನಾನು ಸಕ್ಸಸ್ಫುಲ್ಲಾಗಿ ಎಲ್ಲ ಟಾಸ್ಕ್ನ ಕಂಪ್ಲೀಟ್ ಮಾಡಿ ಡೇ 5 ಚಾಲೆಂಜ್ನ ಮುಗಿಸಿದೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಹೇಳಿ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಈ ವಿಡಿಯೋನ ಶೇರ್ ಮಾಡಿ.